ಐ ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್ ವಿಡಿಯೋ. ಲಾಸ್ಟಲ್ಲಿ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ 1,000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ ಗುರು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ರಿವ್ಯೂ ಮಾಡಿಬಿಡ್ತೀನಿ, ನೆಕ್ಸ್ಟ್ ಪ್ರಿವ್ಯೂ ಇಡುತ್ತೆ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಏನು ಹೇಳೋ ಅಂಥದ್ದಂತೂ ಇಲ್ಲ. ಇಲ್ಲಿ ಕಷ್ಟಪಟ್ಕೊಂಡು ಇವರು ಮಿನಿಮಮ್ 4 ಮ್ಯಾಚ್ನ ಗೆದ್ದಿದ್ರು. ಆದರೂ ಇಂಡಿಯಾ ಹಿಂಗೆ ವರ್ಸ್ಟಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಸೌತ್ ಆಫ್ರಿಕಾದವರು ಟಾಸ್ ಗೆದ್ದು ಮ್ಯಾಚ್ನು ಗೆದ್ದರು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ಬಿಟ್ಟು ಸೌತ್ ಆಫ್ರಿಕಾದವರು ಪವರ್ ಪ್ಲೇ ಮಿನಿಮಮ್ 3 ವಿಕೆಟ್ ಕಳ್ಕೊಂಡ ತಕ್ಷಣ ಇಲ್ಲೇ ನಮ್ಗೆ ಗೊತ್ತಾಯಿತು ಮ್ಯಾಚು ಇಂಡಿಯಾ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಇಲ್ಲಿ ಡಿಕಾಕ್ ಆಗಲಿ ಮಾರ್ಕ್ ಆ್ಯನ್ಸನ್ ಆಗಲಿ ಅಂತ ಹೇಳ್ಕೊಳ್ಳೋರು ನೋಡಿಲ್ಲ. ಆಮೇಲೆ ಡೇವಿಡ್ ಮಿಲ್ಲರ್ ಚಚ್ಚಿಗೆ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಡೇವಿಡ್ ಮಿಲ್ಲರ್ ಆಗಲಿ ಸ್ಟಾರ್ಟರ್ ಆಗಲಿ ಒಟ್ಟಿನಲ್ಲಿ ಒಂದೊಳ್ಳೆ ಕ್ವಾಲಿಟಿ ಬ್ಯಾಟಿಂಗ್ ಆಡಿದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದೆ. ಅಲ್ಲಿ ಮಿಡಲ್ ಓವರ್ಗಳಲ್ಲೇ ಬೇಕಿತ್ತು ರನ್ಗಳು. ಮಿಡಲ್ ಓವರ್ಗಳಲ್ಲಿ ರನ್ನ ಹೊಡೆದ್ರು ಇಲ್ಲಿ ಸೌತ್ ಆಫ್ರಿಕಾ. ಅದರಿಂದನೇ ಮ್ಯಾಚು ಕ್ಲಿಕ್ ಆಗಿದೆ ಅಲ್ಲಿಂದ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು ಮಿಡಲ್ ಆರ್ಡರ್ಗಳಲ್ಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ರನ್ನ ಹೊಡೆದ್ರು. ಮಿನಿಮಮ್ 5 ಓವರ್ಗೆ ಇವರು 30 ಹೊಡೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ 10ನೇ ಓವರ್ ಬರೋಷ್ಟರಲ್ಲಿ ಇವರು ಮಿನಿಮಮ್ 100ನ ರೀಚ್ ಆಗಿದ್ರು. 100 ಆದಮೇಲೆ 15ನೇ ಓವರ್ಗೆ ಇಲ್ಲಿ ಮಿನಿಮಮ್ಮು 140 ರೀಚ್ ಆಗಿದ್ರು. ಅಲ್ಲಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ. ಅಲ್ಲಿ ಮಿಡಲ್ ಓವರ್ಗಳಲ್ಲಿ ಡೇವಿಡ್ ಮಿಲ್ಲರ್ ಎಲ್ಲರ ಜೊತೆನೂ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದರು. ಆದ್ದರಿಂದ ಮ್ಯಾಚು ಕಚ್ಕೊಂಡಿದ್ದೆ ಅಲ್ಲಿ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಎಲ್ಲಿ ವಿಕೆಟ್ಗಳೇ ಬರಲೇ ಇಲ್ಲ. ಇಲ್ಲಿ ವರುಣ್ ಚಕ್ರವರ್ತಿ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಮಿನಿಮಮ್ 40 ರನ್ ಮಾಡಿಸ್ಕೊಂಡು ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಇವರು ಆಡಿಸ್ಬೇಕಾಗಿದ್ದ ಒಂದು ಕ್ರೂಲ್ನೆಸ್ ಅನ್ನೋದಕ್ಕಿಂತ ಅವ್ರ ಕೈಲಿ ಬೌಲಿಂಗ್ನ ಇವರು ಮಾಡಿಸಿದ್ರೆ ಎಲ್ಲೋ ರನ್ನು ಸೇವ್ ಆಗ್ತಿತ್ತು ಅಂತ ನನಗೆ ಅನಿಸ್ತು. ಮಿನಿಮಮ್ 20 ರನ್ ಅಂತೂ ಸೇವ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಇವರು ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಲಿಲ್ಲ. ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ಕ್ರೆಡಿಟ್ ಕೊಡಬೇಕು. ಅವರಿಂದನೇ ಒಂಚೂರು ರನ್ನು ತುಂಬ ಚೆನ್ನಾಗಿ ವಿಕೆಟ್ ತೆಗೆದಿದ್ದೆ ಅವರೇ ಅನ್ಬೋದು. ಎಲ್ಲರಿಗಿಂತ ತುಂಬ ಚೆನ್ನಾಗಿ ವಿಕೆಟ್ ತೆಗೆದಿದೆ ಅವರು. ಮಿನಿಮಮ್ 4 ಓವರ್ಗೆ 3 ವಿಕೆಟ್ ತೆಗೆದಿದೆ ಅವರು. ಇಲ್ಲಿ ಅಶ್ವಥ್ ಸಿಂಗ್ 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಇಲ್ಲಿ ವರುಣ್ ಚಕ್ರವರ್ತಿ ರನ್ನು ಹೊಡೆಸ್ಕೊಟ್ರು, 1 ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಮಿನಿಮಮ್ 3 ಓವರ್ ಇವರು ಹಾಕ್ಸಿದ್ರೆ ಅಲ್ಲಿ ವರುಣ್ ಚಕ್ರವರ್ತಿ ಕೈಗೆ ಕೊಡಬಾರ್ದಿತ್ತು ಇವರು ಓವರ್ನ. ಆದರೆ ಹೌದು ಕೊಡಬಾರ್ದಿತ್ತು. ಹಾರ್ದಿಕ್ ಪಾಂಡ್ಯ ಕೈಲಿ ಕೊಟ್ಟಿದ್ರೆ ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ವರುಣ್ ಚಕ್ರವರ್ತಿ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ ಶಿವಮ್ ದುಬೆ ಎಕ್ಸ್ಪೆನ್ಸಿವ್ ಆದರೂ 1 ವಿಕೆಟ್ನ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ವರುಣ್ ಚಕ್ರವರ್ತಿ ಇವರಿಬ್ಬರು ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್. ಮಿನಿಮಮ್ ಅವರಿಂದನೇ 80 ರನ್ನು ಇಲ್ಲಿ ಇಂಡಿಯಾ ಹೊಡ್ಸ್ಕೊಳಕ್ಕೆ ಸಾಧ್ಯ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಇಂಡಿಯಾ ಒಂಚೂರು ಕಡಿಮೆ ರನ್ ಅನ್ನೋದಕ್ಕಿಂತ ಒಂಚೂರು 1-2-3 ರನ್ ಕಡಿಮೆ ಬರ್ಬೋದಿತ್ತು ಇಂಡಿಯಾ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ಮಿನಿಮಮ್ಮು ಸೌತ್ ಆಫ್ರಿಕಾದವರು ಡೇವಿಡ್ ಮಿಲ್ಲರು ಮತ್ತು ಲಾಸ್ಟ್ ಓವರ್ ನಿಂತ್ಕೊಂಡು ಮ್ಯಾಚ್ನ 50 ರನ್ ತಾವು ಹೊಡೆದು ಒಟ್ಟಿನಲ್ಲಿ ಮ್ಯಾಚ್ನಲ್ಲಿ ಕ್ಲಿಯರ್ ಮಾಡಿದೆ ಅವರು ಅನ್ಬೋದು. ಒಟ್ಟಿನಲ್ಲಿ ಹೋದ ಸತಿ ವರ್ಲ್ಡ್ ಕಪ್ ರಿವೇಜ್ನ ತೊಗೊಂಡ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ 187 ಟಾರ್ಗೆಟ್ ಕೊಟ್ಟ ಇಂಡಿಯಾಗೆ. ಒಟ್ಟಿನಲ್ಲಿ 7 ವಿಕೆಟ್ ಕಳ್ಕೊಂಡಿದ್ರು ಸೌತ್ ಆಫ್ರಿಕಾದವರು. ನಾನೇನು 120 ಹೊಡಿತಾರೆ ಅಂತ ಜಸ್ಟ್ ಅಂದ್ಕೊಂಡಿದ್ದೆ. 187 ಟಾರ್ಗೆಟ್ ಮಾಡೋಕ್ಕೆ ಇಂಡಿಯಾದವ್ರಿಗೆ ಕೊಟ್ಟರು ಗುರು, 7 ವಿಕೆಟ್ ಕಳ್ಕೊಂಡು. ಇಂಡಿಯಾ ಬ್ಯಾಟಿಂಗ್ ವಿಚಾರದಲ್ಲಿ ನೋಡಿದ್ರೆ ಇಲ್ಲಿ ಇಂಡಿಯಾದವರು ಬೇಗನೆ ಔಟ್ ಆದರು. ಇಲ್ಲಿ ಆ್ಯಸ್ ಯೂಶುವಲ್ ಇವರಿಬ್ಬರು ಬೇಗ ಔಟ್ ಆಯ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಲ್ಲಿ ಇವರಿಬ್ಬರಲ್ಲಿ ಕೊನೆವರೆಗೂ ಅಟ್ಲೀಸ್ಟ್ ಯಾರೋ ಒಬ್ಬರಾದ್ರು ಕ್ಲಿಕ್ ಆಗಿ ತುಂಬ ಚೆನ್ನಾಗಿರ್ತಿತ್ತು. ಇಲ್ಲಿ ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆದರು. 0 ರನ್ಗಂತೂ ಔಟ್ ಆಗಲಿಲ್ಲ. ಆ ರೂಲ್ಸ್ನ ಫಾಲೋ ಮಾಡಿದೆ ಇಲ್ಲಿ ಈಶಾನ್ ಕಿಶನ್ ಅನ್ಬೋದು. ತಿಲಕ್ ವರ್ಮನೇ 1 ರನ್ಗೆ ಔಟ್ ಆದರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮಿನಿಮಮ್ ಎಲ್ಲರೂ ಸಿಂಗಲ್ ಡಿಜಿಟ್ಗೆ ಔಟ್ ಆದರು ಗುರು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ 22 ಬಾಲ್ಗೆ 18 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಮೇಲ್ ಕರೆಸಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇವರು ವಾಷಿಂಗ್ಟನ್ ಸುಂದರ್ನ ಯಾವುದೋ ಒಂದು ಮ್ಯಾಚಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧನೋ ಸೌತ್ ಆಫ್ರಿಕಾನ ವಿರುದ್ಧ ಅವರು ತುಂಬ ಚೆನ್ನಾಗಿ ಆಡಿದರು. ಆವಾಗ ಆ ಬ್ಯಾಟಿಂಗ್ನ ನೋಡಿ ಇವರು ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಆಡ್ಸೋದ ಗುರು ಅಂತ ಇಲ್ಲಿ ಆಡ್ಸೋರೆ ಇವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಇಲ್ಲಿ ಮ್ಯಾಚ್ ಸೋಲೋ ಆಟನ ಆಡಿದ್ರು. ಇಲ್ಲಿ ಮೇನು ಇಲ್ಲಿ ಶಿವಮ್ ದುಬೆಗೆ ಕ್ರೆಡಿಟ್ ಕೊಡಬೇಕು. ಲಾಸ್ಟ್ ಓವರ್ ತಗೊಂಡೋಗಿದೆ ಅವರು ಅನ್ಬೋದು. 100 ರನ್ ತಲುಪಲಿಕ್ಕೆ ಸಾಧ್ಯ ಆಗಿದೆ ಅವರು ಅನ್ಬೋದು. 37 ಬಾಲ್ಗೆ 42 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಪಾರ್ಟ್ನರ್ಶಿಪ್ಪೇ ಬಿಲ್ಡ್ ಆಗಲಿಲ್ಲ ಅನ್ಬೋದು. ಅಲ್ಲಿಂದ ಏನಾರ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ಒಂಚೂರು
ನಾರ್ಮಲ್ ಕ್ರಿಕೆಟ್ ಆಡಿ ಕ್ರಿಕೆಟ್ ಶಾಟ್ ಹೊಡೆದಿದ್ರೆ ಅಲ್ಲಿಂದ ಮ್ಯಾಚ್ ಟರ್ನ್ ಓವರ್ ಆಯ್ತಿತ್ತು ಅಂತ ಅನ್ನಿಸ್ತಿತ್ತು. ಒಟ್ಟಿನಲ್ಲಿ ಮೇನು ಸೌತ್ ಆಫ್ರಿಕಾ 3 ವಿಕೆಟ್ ಕಳ್ಕೊಂಡ್ರು ಏನೂ ಮ್ಯಾಟ್ರ್ ಆಗಲಿಲ್ಲ. ಇಂಡಿಯಾದವರು 3 ವಿಕೆಟ್ ಕಳ್ಕೊಂಡು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಇಂಡಿಯಾದವರು ಶಿವಮ್ ದುಬೆ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟರು. ಅವರು ತೊಗೊಂಡೋದ್ರು, ತಲುಪಿಸಿದ್ರು. ಇಲ್ಲಿ ಇಶಾನ್ ಕಿಶನ್ ಕ್ಲಿಕ್ ಆಗಲಿಲ್ಲ, ತಿಲಕ್ ವರ್ಮನು ಕ್ಲಿಕ್ ಆಗಲಿಲ್ಲ, ಶಿವಮ್ ದುಬೆನೂ ಕ್ಲಿಕ್ ಆಗಲಿಲ್ಲ, ರಿಂಕು ಸಿಂಗ್ ಅಂತೂ ಬುಡಿ ಅವ್ರದ್ದೇನು ಮ್ಯಾಟ್ರ್ ಆಗಲ್ಲ ಗುರು. ಇಲ್ಲಿ ಮೇಲೆ ಬಂದವ್ರ ಜೊತೆ ಅಟ್ಲೀಸ್ಟ್ ಯಾರ ಜೊತೆ ಒಬ್ಬರಾರು ಪಾರ್ಟ್ನರ್ಶಿಪ್ ಇಲ್ಲಿ ಕ್ಲಿಕ್ ಆಗಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಇಂಡಿಯಾ ಒಟ್ಟಿನಲ್ಲಿ 4 ಮ್ಯಾಚ್ನ ಸಿಕ್ಕಾಪಟ್ಟೆ ಸ್ಟ್ರಗಲ್, 4 ಮ್ಯಾಚಲ್ಲಿ 3 ಮ್ಯಾಚ್ನ ಒಂಚೂರು ಸ್ಟ್ರಗಲ್ ಮಾಡ್ಕೊಂಡು ಗೆದ್ಕೊಂಡ್ಬಂದರು. ಪಾಕಿಸ್ತಾನ ವಿರುದ್ಧ ಕನ್ವಿನ್ಸಿಂಗ್ ವಿಕೆಟ್ ವಿನ್ನ ತಗೊಬಂದಿದ್ದು ಅಷ್ಟೇ ಹೊರತು ಇನ್ನು 3 ಮ್ಯಾಚ್ನ ಸಿಕ್ಕಾಪಟ್ಟೆ ಒಂಚೂರು ತುತ್ತದಲ್ಲಿ ಮ್ಯಾಚ್ನ ಗೆಲ್ಸ್ಕೊಬಂದರು ಹೊರತು ಸಿಕ್ಕಾಪಟ್ಟೆ ಕ್ಲಿಯರೆನ್ಸ್ ಆಗಿ ಮ್ಯಾಚ್ ಅಂತೂ ಗೆಲ್ತಿರ್ಲಿಲ್ಲ. ಇವರು 76 ರನ್ಗಳ ಭರ್ಜರಿ ಜಯ ಸೌತ್ ಆಫ್ರಿಕಾ ಮಾಡಿಕೊಂಡ್ರು ಗುರು. ಇಂಥ ತೀರಾ ಬಿಗ್ ವಿಕ್ಟ್ರಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಸೋತ್ಕೊಂಡು ಒಟ್ಟಿನಲ್ಲಿ ಟೂರ್ನಮೆಂಟ್ ಆಚೆ ಹೋಗಿದ್ದಾರಾ ಇಲ್ವಾ ಅಂದರೆ ಇಲ್ಲ ಗುರು, ಇನ್ನೂ ಹೋಗಿಲ್ಲ. ಮಿನಿಮಮ್ 2 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದರೆ ಹೋಗ್ಬೋದು, ಇಲ್ಲಾಂದರೆ 2 ಮ್ಯಾಚ್ ಗೆಲ್ಲಿನ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವ್ರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದವ್ರು ಗೆದ್ದರು ಗುರು. ಒಟ್ಟಿನಲ್ಲಿ ಸೂಪರ್ 8ಅಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪ್ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಈ ಮ್ಯಾಚ್ ಚೆನ್ನೈಯಲ್ಲಿ ನಡೆಯುತ್ತೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ 160 ಹೊಡಿಲೇಬೇಕು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಮೊದಲು ಇಲ್ಲಿ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಆಸ್ ಯೂಶುವಲ್ ಇಲ್ಲಿ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ. ಒಟ್ಟಿನಲ್ಲಿ ಜಿಂಬಾಬ್ವೆ ಅಂದಾಗ ಮೊದಲು ಡೆಲ್ಲಿ ಇತ್ತು, ಈಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತೂ ಕಾಣ್ತಿದ್ರೆ. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದ ಮೇಲೆ ಆಗಲಿ ಶ್ರೀಲಂಕಾದ ಮೇಲೆ ಸಿಕ್ಕಾಪಟ್ಟೆ ಗೆಲುವನ್ನು ಬರ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ ಈ ಮ್ಯಾಚ್ ಇಂಡಿಯಾ ಸೋತ್ರೆ ಏನು ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಫಸ್ಟು ಟಾಸ್ ಗೆದ್ದು ಯಾರು ಬ್ಯಾಟಿಂಗ್ ಆಡ್ತಾರೆ ಅವರು ಸಿಕ್ಕಾಪಟ್ಟೆ ಈ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಒಟ್ಟಿನಲ್ಲಿ ಇಂಡಿಯಾಗೆ ಅಡ್ವಾಂಟೇಜು ಆಗುತ್ತೆ. ಚೆನ್ನೈ ಅಂದಾಗ ಸಿಕ್ಕಾಪಟ್ಟೆ ಬಿಗ್ ಗ್ರೌಂಡ್ ಇರುತ್ತೆ. ಒಟ್ಟಿನಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಕೊಳ್ಳೋದಿಲ್ಲ, ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ ಇದೆ. ಅದರಿಂದ ಬೌಲಿಂಗ್ಗೆ ಒಂಚೂರು ಯೂಸ್ಫುಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇವರು ಈಗ ಅಕ್ಷಯ್ ಪಟೇಲ್ನ ಆಡಿಸ್ಬೇಕು, ವರುಣ್ ಚಕ್ರವರ್ತಿನ ಆಡಿಸ್ಬೇಕಂದ್ರೆ ಇಲ್ಲಿ ವರುಣ್ ಚಕ್ರವರ್ತಿನ ಆಡಿಸ್ಬೇಕು, ಆಗ ಅಕ್ಷಯ್ ಪಟೇಲ್ನ ಆಡಿಸ್ಬೇಕು. ಇವರು ವಾಷಿಂಗ್ಟನ್ ಸುಂದರ್ನ 99% 100% ಕುಣಿಸ್ಲಿಲ್ಲ ಅಂದರೆ ಟೀಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಗ ಕ್ವಾಲಿಫೈ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬಿಗ್ ರನ್ ರೇಟಿಂದ ಗೆದ್ದರೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ತೀರಾ ಕಡಿಮೆ ರನ್ ರೇಟಿಂದ ಗೆದ್ದರೆ ಒಟ್ಟಿನಲ್ಲಿ ಕ್ವಾಲಿಫೈ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಈ ಮ್ಯಾಚ್ ಒಟ್ಟಿನಲ್ಲಿ ಚೆನ್ನೈಯಲ್ಲಿ ನಡೀತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ. ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಆ್ಯಸ್ ಯೂಶುವಲ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಆಗಿರ್ತಾರೆ. ಇಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇರ್ತಾರೆ, ತಿಲಕ್ ವರ್ಮಾ ಇರ್ತಾರೆ, ರಿಂಕು ಸಿಂಗ್ ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ಶಿವಮ್ ದುಬೆ ಇರ್ತಾರೆ, ಅಕ್ಷಯ್ ಪಟೇಲ್ ಇರ್ತಾರೆ, ಅಶ್ವಥ್ ಸಿಂಗ್ ಇರ್ತಾರೆ. ಆದರೆ ನನ್ನ ಪ್ರಕಾರ ಡೌಟು ಆ ಜಾಗಕ್ಕೆ ಇವರು ಕುಲ್ದೀಪ್ ಯಾದವ್ನ ಹಾಕ್ಬೋದು, ಇಲ್ಲಾಂದರೆ ಅಶ್ವಥ್ ಸಿಂಗ್ನೇ ಹಾಕ್ಬೋದು. ಇಲ್ಲ ಅಶ್ವಥ್ ಸಿಂಗ್ನ ತೆಗ್ದು ಇಲ್ಲಿ ಇವರು ವಾಷಿಂಗ್ಟನ್ ಸುಂದರ್ನ ಹಾಕಿ, ಇಲ್ಲ ವರುಣ್ ಚಕ್ರವರ್ತಿನ ಹಾಕಿ, ಇಲ್ಲ ಜಸ್ಪ್ರೀತ್ ಬೂಮ್ರಾನ 100% ಇವರು ಟೀಮಲ್ಲಿ ಇದ್ದೇ ಇರಲೇಬೇಕು. ಒಟ್ನಲ್ಲಿ ಅಕ್ಷಯ್ ಪಟೇಲ್ನ ಇವರು ಟೀಮ್ಗೆ ಚೇಂಜ್ ಹಾಕ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಬ್ರೇಕ್ನ ಕೊಟ್ಟಿರೋದನ್ನ ಇವ್ರನ್ನ ಬ್ರೇಕ್ನ ಮುರಿತಾರೆ. ಒಟ್ನಲ್ಲಿ ಇಲ್ಲಿ ಮೇನು ಗುರು ಇಲ್ಲಿ 4 ಜನ ಬ್ಯಾಟ್ಸ್ಮನ್ಗಳು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಶಿವಮ್ ದುಬೆ, ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್, ಇವ್ರು 4 ಜನ ಬ್ಯಾಟ್ಸ್ಮನ್ನಲ್ಲಿ ಇಷ್ಟು ಜನ ಒಬ್ಬರು ಕ್ಲಿಕ್ ಆದರೂ ಮ್ಯಾಚು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟಿದೆ ಬ್ಯಾಟಿಂಗ್ ವಿಚಾರದಲ್ಲಿ. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಅಂತೂ 100% ಕ್ಲಿಕ್ ಆಗೇ ಆಗ್ತಾರೆ. ಅಕ್ಷಯ್ ಪಟೇಲು, ಇಲ್ಲ ಅಶ್ವಥ್ ಸಿಂಗು, ಇಲ್ಲ ವರುಣ್ ಚಕ್ರವರ್ತಿ, ಇವ್ರು 4 ಜನದಲ್ಲಿ ಟೀಮಲ್ಲಿ ಯಾರು ಇರ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದರೂ ಇಷ್ಟು ಜನದಲ್ಲಿ ಇಬ್ಬರು ಎಲ್ಲರೂ ಬೌಲಿಂಗ್ ವಿಚಾರದಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಕ್ಲಿಕ್ ಆದರೆ ಒಂಚೂರು 100% ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ವಿಚಾರದಲ್ಲಿ ಇಂಡಿಯಾ ಕ್ಲಿಕ್ ಆಗೋರು ಅಂದರೆ ಹೌದು, 1 ಡೇ ಹಾಫ್ ಡೇ ಆಗಿದೆ. ಈ ಮ್ಯಾಚಲ್ಲಂತೂ 100% ಕ್ಲಿಕ್ ಆಗೇ ಆಗ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು ಶಿವಮ್ ದುಬೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಒಂಚೂರು ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾದವರು ಬೌಲಿಂಗ್ ವಿಚಾರದಲ್ಲಿ ಅಕ್ಷಯ್ ಪಟೇಲ್ಗೆ ಬೌಲಿಂಗ್ ಕೊಡ್ತಾರೆ. ಒಟ್ಟಿನಲ್ಲಿ ಟೀಮಲ್ಲಿ ಅಕ್ಷಯ್ ಪಟೇಲ್ನ ಆಡಿಸ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ನ ಆಡಿಸ್ರು ಏನು ಆಶ್ಚರ್ಯ ಪಡೋ ವಿಚಾರ ಅಂತ ಅಲ್ವೇ ಅಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ನ 100% ಹಾಕೋಬೇಕು, ಇಲ್ಲಾಂದರೆ ಅಕ್ಷಯ್ ಪಟೇಲ್ನ ಹಾಕೊಂಡು ಇವರು
ಮ್ಯಾಚ್ ಗೆಲ್ಲಿಲ್ಲ ಅಂದರೆ ಒಂಚೂರು ಕಷ್ಟ ಆಗುತ್ತೆ. ಗೆದ್ದರೂ ಗೆಲ್ಬೋದು, ಇಲ್ಲಾಂದರೆ ಗೆಲ್ಲದೇನೆ ಇರ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಮೊದಲು ಥರ ಈಸಿ ಟೀಮ್ ಅಂತೂ ಅಲ್ವೇ ಅಲ್ಲ, ಕ್ವಾಲಿಟಿ ಟೀಮ್ ಅಂತ ಎದ್ದು ಕಾಣ್ತಿದೆ. ಯಾಕೆಂದರೆ ಇಷ್ಟು ವರ್ಷದಿಂದ ಇವರು ಫೈನಲ್ಗೆ ಬರೆದವರು ಈಗ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ ಅಂದರೆ ನೀವೇ ಅನ್ಕೋಬೇಕು ಇಲ್ಲಿ ಜಿಂಬಾಬ್ವೆ ಎಷ್ಟು ಟಫ್ ಕೊಡ್ತಿದ್ದಾರೆ ಟೀಮ್ ವಿಚಾರದಲ್ಲಿ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ನ ಹಾಕಬೇಕು ಗುರು, ಇಲ್ಲಾಂದರೆ ಸ್ಟ್ರಗಲ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಾಣ್ತಿದೆ. ಇವರು ಒಂದೇ ಪ್ಲ್ಯಾನ್ನ ಯಾವಾಗಲೂ ಇಟ್ಕೊಬರ್ತಿದ್ದಾರೆ. ಎ ಪ್ಲ್ಯಾನ್ ಅಂದರೆ ಎ ಪ್ಲ್ಯಾನ್ನೇ ಬರೀ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟು ಎ ಪ್ಲ್ಯಾನ್ ಫ್ಲಾಪ್ ಆದರೆ ಬಿ ಪ್ಲ್ಯಾನ್ನ ಇಟ್ಕೋಬೇಕು, ಇಲ್ಲ ಸಿ ಪ್ಲ್ಯಾನ್ನ ಇಟ್ಕೋಬೇಕು. ಮಿನಿಮಮ್ 4 ಪ್ಲ್ಯಾನ್ನ ಇವರು ಇಟ್ಕೊಂಡ್ರೆ ಮ್ಯಾಚು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಒಂದೇ ಪ್ಲ್ಯಾನ್ನ ಇವರು ಇಟ್ಕೊಂಡ್ರೆ ಮ್ಯಾಚು ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಮೇನು ಕ್ಯಾಚಸ್ ವಿಚಾರದಲ್ಲಿ, ಬೌಲಿಂಗ್ ವಿಚಾರದಲ್ಲಿ, ಫೀಲ್ಡಿಂಗ್ ವಿಚಾರದಲ್ಲಿ ನಿಗಾ ವಹಿಸಬೇಕು. ಒಂದು ಕ್ಯಾಚ್ ಬಿಟ್ಟರು ಇಲ್ಲೇ ಮ್ಯಾಚು ಕೈಯಿಂದ ಮ್ಯಾಚು ಜಾರಕ್ಕೆ ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಹೆಡ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಇವರು ಎಷ್ಟು ಮ್ಯಾಚ್ ಆಡೋರು ಅಂದರೆ ಟೋಟಲ್ ಆಗಿ ಇಲ್ಲಿ 13 ಮ್ಯಾಚಲ್ಲಿ ಇಂಡಿಯಾ 10 ಮ್ಯಾಚ್ ಗೆದ್ದಿದ್ದಾರೆ, ಜಿಂಬಾಬ್ವೆ ಅವರು 3 ಮ್ಯಾಚ್ ಗೆದ್ದಿದ್ದಾರೆ. ಒಳ್ಳೆ T20 ವಿಚಾರದಲ್ಲಿ ಜಿಂಬಾಬ್ವೆ ಅವರು ಒಂಚೂರು ಲೋಯೆಸ್ಟ್ ಕಾಣ್ತಿದೆ. ಈಗ ನಡೀತಿರೋ ಮ್ಯಾಚ್ಗಳಲ್ಲಿ ಜಿಂಬಾಬ್ವೆ ಅವರು ಹೈ ಕ್ವಾಲಿಟಿ ಟೀಮ್ಗಳು ಕಾಣ್ತಿದೆ. ಆಲ್ರೌಂಡರ್ ಆಗಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಬೌಲಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣ್ತಿದ್ದಾರೆ. ಫೀಲ್ಡಿಂಗ್ ವಿಚಾರದಲ್ಲಿ ಅಷ್ಟೇ ಇವರು ನೆಕ್ಸ್ಟ್ ಲೆವೆಲ್ ಕಾಣ್ತಿದ್ದಾರೆ. ಇಂಡಿಯಾ ಎಲ್ಲದರಲ್ಲೂ ಇದೆ, ಒಂಚೂರು ಬೌಲಿಂಗ್ ವಿಚಾರದಲ್ಲಿ ಅಕ್ಷಯ್ ಪಟೇಲ್ ಹಾಕ್ಕೊಳ್ಳಿಲ್ಲ ಅಂದರೆ ತೀರಾ ವರ್ಸ್ಟಾಗಂತೂ ಕಾಣ್ತಾರೆ ಅಂತ ನನಗೇನು ಅನಿಸ್ತಿದೆ. ಸಿಕ್ಕಾಪಟ್ಟೆ ನೆಗೆಟಿವ್ ಕಾಣ್ತಿದೆ ಇಂಡಿಯಾ. ಒಟ್ಟಿನಲ್ಲಿ ಕಷ್ಟ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ. ಇಂಡಿಯಾ ಹೋಮ್ ಗ್ರೌಂಡ್ ಇದ್ದರೂ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ಯಾಕೆಂದರೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಕೊರತೆ ಯಾಕೋ ಎದ್ದು ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಏನು ಮಾಡ್ತಾರೆ ಅಂತ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಚೇಂಜಸ್ ತೊಗೊಂಬಂದು ಅಕ್ಷಯ್ ಪಟೇಲ್ ಒಂಚೂರು ಎಕ್ಸ್ಪೀರಿಯೆನ್ಸ್ ಬ್ಯಾಟ್ಸ್ಮನಿಂದ ಇದ್ದರೆ ಒಂಚೂರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಜಿಂಬಾಬ್ವೆ ಮ್ಯಾಚ್ ನೋಡೋದಾದರೆ ಒಟ್ಟಿನಲ್ಲಿ ಇಂಡಿಯಾ 99% ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ. ಟಾಸ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಟಾಸ್ ಗೆದ್ದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಆದರೆ ಜಿಂಬಾಬ್ವೆ ಅವರು ಈಸಿಯಾಗಂತೂ ಬಿಟ್ಕೊಡಲ್ಲ. ಕ್ವಾಲಿಟಿ ಟೀಮ್ ಅಂತ ಎದ್ದು ಕಾಣ್ತಿದೆ. ಆಲ್ರೌಂಡರ್ ವಿಚಾರದಲ್ಲಿ ಎದ್ದು ಕಾಣ್ತಿದ್ದಾರೆ. ಆದರೆ ಇಂಡಿಯಾ ಆಲ್ರೌಂಡರ್ ವಿಚಾರದಲ್ಲಿ ಒಂಚೂರು ಎಡುತ್ತಿದ್ದಾರೆ. ಅದರಿಂದನೇ ಮ್ಯಾಚ್ ಸೋಲ್ತಿದ್ದಾರೆ ಗುರು ಹೊರತು ಅಂತ ಕಾಣ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಅವರು ಕೊನೆಯವರೆಗೂ ಟಕ್ಕರ್ ಕೊಟ್ಟು ಇಂಡಿಯಾನ ಗೆಲ್ತಾರೆ ಅಂತ, ಇಂಡಿಯಾ ಗೆಲ್ತಾರೆ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಇಂಡಿಯಾ ಕ್ವಾಲಿಫೈ ಆಗಲಿ, ಈ ಮ್ಯಾಚನ್ನ ಗೆಲ್ಲೇಬೇಕು. ಈ ಮ್ಯಾಚ್ ಏನಾದ್ರು ಗೆಲ್ಲಿಲ್ಲ ಅಂದರೆ ನೆಕ್ಸ್ಟ್ ಮ್ಯಾಚು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದರೂ ಏನೂ ಮ್ಯಾಟ್ರ್ ಆಗಲಿಲ್ಲ. ಈ ಮ್ಯಾಚಿಗೆ ಗೆಲ್ಲೇಬೇಕು. ಇವರು ಗೆಲ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಆಗೇ ಆಗುತ್ತೆ. ಒಟ್ಟಿನಲ್ಲಿ ಕ್ವಾಲಿಫೈ ಅಂತ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ. ಈ ಮ್ಯಾಚ್ ಗೆದ್ದರೆ ಕ್ವಾಲಿಫೈ ಆಗ್ತಾರೆ, ಇಲ್ಲಾಂದರೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ. 2 ಮ್ಯಾಚನ್ನ ಗೆಲ್ಲಬೇಕು, ಇಲ್ಲಾಂದರೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ವಿಡಿಯೋ ಎರಡು ಮತ್ತು ರಿವ್ಯೂ ಮತ್ತು ಪ್ರಿವ್ಯೂ ಎರಡು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ವಿಡಿಯೋ ನೋಡ್ಬಿಡ್ತೀರಾ, ಸಬ್ಸ್ಕ್ರೈಬ್ ಲೈಕ್ ಏನು ಮಾಡಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನಿಮಗೆ ಬೇಗ ಬರುತ್ತೆ ಗುರು. ಫ್ರೀ ಇದೆ ಸಬ್ಸ್ಕ್ರೈಬ್ ಆಗೋದು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿದೆ, ದುಡ್ಡೇನು ಕೊಡೋ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ಒಂದು ಯೂಸ್ಫುಲ್ ವಿಡಿಯೋ ಬರ್ತಿದೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಿ. ನೀವು ಸ್ಪೋರ್ಟ್ಸಲ್ಲಿ ಕನ್ನಡದವ್ರಿಗೆ ಸಪೋರ್ಟೇ ಮಾಡಲ್ಲ ಗುರು. ಸಪೋರ್ಟ್ ಮಾಡಿ, ಏನೂ ಆಗಲ್ಲ, ಫ್ರೀಯಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವೀಡಿಯೋದಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ರಿವ್ಯೂ ಮ್ಯಾಚಲ್ಲಿ ನೆಕ್ಸ್ಟ್, ಹಂಗೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪ್ರಿವ್ಯೂ ಮ್ಯಾಚಲ್ಲಿ 2 ವೀಡಿಯೋದಲ್ಲಿ ಸಿಗ್ತೀನಿ. ಸಿಗೋ ಮುಂದಿನ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ. ಸಿಗೋ ಮುಂದಿನ ವಿಡಿಯೋದಲ್ಲಿ.